ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. 2 ತಿಮೋಥೆ 1:7. ಪ್ರಿಯರೇ, ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿಯಾಗುವುದಕ್ಕೆ ಒಪ್ಪಿಸಿದನು. ಅಷ್ಟೇ ಅಲ್ಲ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವಂತ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ತನ್ನ ಆತ್ಮನು ವಾಸವಾಗಿರುವಂತೆ ಅನುಗ್ರಹಿಸಿದ್ದಾನೆ. ಆ ಆತ್ಮನು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಪರಿಶುದ್ಧಾತ್ಮನು ಯಾರ್ಯಾರಲ್ಲಿ ವಾಸವಾಗಿದ್ದಾನೋ ಅವರಲ್ಲಿ ಭಯವು ವಾಸವಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಭಯ ನಿಮ್ಮನ್ನು ಕಾಡುತ್ತಾ ಇರುವುದಾದರೆ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ ಭಯವು ನೀಗಿ ಹೋಗುವುದನ್ನು, ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳು, ಅತಿಶಯಗಳು ನಡೆಯುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.